ವಾರ್ತೆಗಳ ಪ್ರಾಯೋಜಕರು ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ಇಂಡಿಯಾ, ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಪಿರಮಿಡ್ ಧ್ಯಾನ ಮಂದಿರ, ಮಧುರಾ ಕಾಲೋನಿ, ಬೋಳಮನದೊಡ್ಡಿ ರೋಡ್, ರಾಯಚೂರು. ಬ್ರಹ್ಮ ಪಿತಾಮಹ ಪತ್ರಿಜಿ ನೇತೃತ್ವದಲ್ಲಿ ಲೋಕಾರ್ಪಣೆ ಸಮಾರಂಭ ಮಂಗಳವಾರ ದಿನಾಂಕ 14/4/2026. ತಮ್ಮೆಲ್ಲರಿಗೂ ಆದರದ ಸುಸ್ವಾಗತ. ಸ್ವಾಗತ ಕೋರುವವರು ರಾಯಚೂರು ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮಾಸ್ಟರ್ಗಳು. ಸಂವಿಧಾನ ಶಿಲ್ಪಿ ಸ್ಮರಣಾರ್ಥ ಗೌರವ, ಸಮಾನತೆ, ಸ್ವಾತಂತ್ರ್ಯ, ಭಾತೃತ್ವ, ಸಮಸ್ತ ಜನತೆಗೆ ಡಾಕ್ಟರ್ BR ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು. ಶುಭಾಶಯ ಕೋರುತ್ತಿರುವವರು ನಾಗಲತಾ ಎಂ ಈರಣ್ಣ, ವಕೀಲರು. ರಾಯಚೂರ್ಸ್ ಬಿಗ್ಗೆಸ್ಟ್ ಜ್ಯುವೆಲ್ ಪ್ಯಾಲೇಸ್. ಆಲ್ ಟೈಪ್ಸ್ ಆಫ್ ಜ್ಯುವೆಲರೀಸ್ ಅವೈಲಬಲ್ ಇನ್ ಓನ್ಲಿ KTB ಜ್ಯುವೆಲ್ ಪ್ಯಾಲೇಸ್. ವಿಸಿಟ್ KTB ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. Sri Raghavendra Tuppa, Sri Raghavendra Ghee, ನಮಸ್ಕಾರ. ವಾರ್ತೆಗಳ ಸ್ವಾಗತ. ಮೊದಲೇ ಮುಖ್ಯಾಂಶಗಳು. ಬಿಚ್ಚಲಿ ರಾಯರ ಜಪದ ಕಟ್ಟೆ ಮಂತ್ರಾಲಯ ಸುಪರ್ದಿಗೆ ನೀಡಲು ಗ್ರಾಮಸ್ಥರ ವಿರೋಧ. ಸರ್ವೆ ನಡೆಸಲು ಮುಂದಾದ ಅಧಿಕಾರಿಗಳು, ಪೊಲೀಸ್ ಬಂದೋಬಸ್ತ್. ಪಿರಮಿಡ್ ಆಧ್ಯಾತ್ಮಿಕ ಧ್ಯಾನ ಕೇಂದ್ರ 14ರಂದು ಉದ್ಘಾಟನೆ, ಕೋಟೇಶ್ವರ ರಾವ್. ಏಪ್ರಿಲ್ 15ರಂದು ಜಾಗೀರ್ ಜಾಡಲದಿನ್ನಿ ನೀಲಂಬಿಕಾ ಬಸವ ಯೋಗಾಶ್ರಮದ 5ನೇ ವಾರ್ಷಿಕೋತ್ಸವ. ಬಸವ ತತ್ವ ಚಿಂತನ ಗೋಷ್ಠಿ, ಶ್ರೀ ವೀರಭದ್ರ ಸ್ವಾಮೀಜಿ. ಗೃಹ ರಕ್ಷಕ ದಳ ಸಮಾದೇಷ್ಟರ ನೇಮಕಾತಿಗೆ ಅನರ್ಹರನ್ನು ಶಿಫಾರಸು ಮಾಡಿದ ಕಾಂಗ್ರೆಸ್ ನಾಯಕರು, ಸಣ್ಣಬಾಬು ಆರೋಪ. ಮೀಸಲಾತಿ ಪ್ರಮಾಣ ಹೆಚ್ಚಿಸಲು ಆಗ್ರಹಿಸಿ ಸಿಪಿಐಎಂ ಪ್ರತಿಭಟನಾ ಧರಣಿ. ಮತ್ತು ಗೋಶಾಲೆಗೆ ಸೇರಿದ ಜಾಗದಲ್ಲಿ ಅನಧಿಕೃತ ಅಂಗಡಿಗಳ ದಾಖಲೆ ಪರವಾನಗಿ ನೀಡಲು ಪಾಲಿಕೆ ಅಧಿಕಾರಿಗಳಿಂದ ನೋಟಿಸ್. ವಾರ್ತೆಗಳ ವಿವರ. ರಾಯಚೂರು ತಾಲೂಕಿನಲ್ಲಿರುವ ಎಲೆಬಿಚ್ಚಾಲೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ತಪಸ್ಸುಗೈದ ಜಪದ ಕಟ್ಟೆಯನ್ನು ಮಂತ್ರಾಲಯ ಮಠದ ಸುಪರ್ದಿಗೆ ಪಡೆಯುವ ಪ್ರಯತ್ನಕ್ಕೆ ಗ್ರಾಮಸ್ಥರು ತೀವ್ರ ವ್ಯಕ್ತಪಡಿಸಿರುವ ಘಟನೆ ಜರುಗಿದೆ. ಕಳೆದ ಅನೇಕ ವರ್ಷಗಳಿಂದ ಮಂತ್ರಾಲಯ ಮಠ ಜಪದ ಕಟ್ಟೆಯನ್ನು ಮಠದ ಸುಪರ್ದಿಗೆ ಪಡೆಯುವ ಪ್ರಯತ್ನ ನಡೆಸುತ್ತಾ ಬಂದಿತ್ತು. ಅನೇಕ ವರ್ಷಗಳಿಂದ ಜಪದ ಕಟ್ಟೆಯನ್ನು ಟ್ರಸ್ಟ್ ನಿರ್ವಹಿಸಲಾಗುತ್ತಿತ್ತು. ಆದರೆ ಒತ್ತಾಯದಿಂದ ಮಂತ್ರಾಲಯ ಮಠ ಸೇರ್ಪಡೆ ಮಾಡುವ ಪ್ರಯತ್ನದ ವಿರುದ್ಧ ಟ್ರಸ್ಟ್ನ ಪದಾಧಿಕಾರಿಗಳು ಹೈಕೋರ್ಟ್ ಮೊರೆ ಹೋಗಿದ್ದರು. ಆದರೀಗ ಮತ್ತೆ ಕೋರ್ಟ್ ಮೂಲಕ ಮಂತ್ರಾಲಯ ಮಠಕ್ಕೆ ಪಡೆಯುವ ಕುರಿತು ಕೋರ್ಟ್ ಆದೇಶದ ಮೇರೆಗೆ ಇಂದು ರಾಯಚೂರು ತಹಸೀಲ್ದಾರರು ಸೇರಿದಂತೆ ಭೂ ದಾಖಲೆಗಳ ಇಲಾಖೆ ಅಧಿಕಾರಿಗಳು ಸರ್ವೆ ನಡೆಸಲು ಮುಂದಾದಾಗ ಗ್ರಾಮಸ್ಥರು ನೂರಾರು ಸಂಖ್ಯೆಯಲ್ಲಿ ಆಗಮಿಸಿ ವಿರೋಧ ವ್ಯಕ್ತಪಡಿಸಿದರು. ವಂಶ ಪಾರಂಪರ್ಯವಾಗಿ ಜಪದ ಕಟ್ಟೆಯನ್ನು ನಿರ್ವಹಿಸಿಕೊಂಡು ಬರಲಾಗುತ್ತಿದೆ. ರಾಜ್ಯದ ಭಕ್ತರು ಸೇರಿದಂತೆ ಅನ್ಯ ರಾಜ್ಯದಿಂದಲೂ ಭಕ್ತರು ಆಗಮಿಸುತ್ತಿದ್ದು, ಟ್ರಸ್ಟ್ನಿಂದ ಪೂಜೆ, ಅನ್ನ ಸಂತರ್ಪಣೆ, ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿರುವಾಗ ಮಂತ್ರಾಲಯ ಮಠ ಸ್ವಾಧೀನಪಡಿಸಿಕೊಳ್ಳಲು ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸಿದರು. ನೂರಾರು ಸಂಖ್ಯೆಯಲ್ಲಿ ಜನರು ಆಕ್ಷೇಪ ವ್ಯಕ್ತಪಡಿಸಿದ್ದರಿಂದ ಬಿಗುವಿನ ವಾತಾವರಣ ತಲೆದೋರಿತ್ತು. ಅಧಿಕಾರಿಗಳು ಗ್ರಾಮಸ್ಥರ ಮನವೊಲಿಸಲು ನಡೆಸಿದ ಪ್ರಯತ್ನ ವಿಫಲವಾಯಿತು. ಅಧಿಕಾರಿಗಳು ಬಿಚ್ಚಾಲಿ ಜಪದ ಕಟ್ಟೆಗೆ ಸೇರಿದ ಜಾಗ, ಜಮೀನು ಸೇರಿದಂತೆ ಕಂದಾಯ ಇಲಾಖೆಯಡಿ ಇರುವ ದಾಖಲೆಗಳ ಪರಿಶೀಲನೆ ನಡೆಸಲಾಯಿತು. ಗ್ರಾಮಸ್ಥರ ವಿರೋಧದ ಹಿನ್ನೆಲೆಯಲ್ಲಿ ಜಪದ ಕಟ್ಟೆ ಸ್ವಾಧೀನಪಡಿಸಿಕೊಳ್ಳಲು ತೆರಳಿದ್ದ ಅಧಿಕಾರಿಗಳು ಇಕ್ಕಟ್ಟಿಗೆ ಸಿಲುಕುವಂತಾಯಿತು. ಪೊಲೀಸ್ ಬಂದೋಬಸ್ತಿನಲ್ಲಿ ಸರ್ವೆ ನಡೆಸಲಾಯಿತು.
ಕೇಳು ನಿಮ್ ಜಮೀನು ಏನು ಆಗೋದಿಲ್ಲ ಗಡ ಕುರ್ಸು ನಿಮ್ ಜಮೀನು ಎಮ್ಮೆಗೆ ಹಾಕೊಂಡು ಗಡ ಕುರ್ಸು ಹಾಕಿ ಜೈಲಿಗೆ ಕಳಿಸ್ತೀನಿ ನೋಡು ಏನ್ ಮಾತಾಡ್ತಾರ ಬೇರೆ ಸಲ ಕೇಸ್ ಹಾಕ್ಸೋದ್ರಿ ಚಲ ಬೇರೆ ಸಲ ಕೇಸ್ ಹಾಕೊಡಿ ಏನಾಯ್ತು Awesome. ಫಸ್ಟ್ ನಿಮಗೆ ನಾನು ಆಗ್ಲಿ ಒಳಗ ನೀವು ಅದೊಂದು ಅಂಜಿಸ್ಬಾರ್ರಿ ಆಗ ನಮ್ಮವರಲ್ಲ ಅವರು ಅಲ್ಲಿ ನಮ್ಮ ಸ್ಟಾಫ್ ಅವ್ರು ಇರ್ತಾರೆ ಸರ್ ಮಚ್ಚ ಮಾತಾಡ್ತೀನಿ ಅವ್ರು ನಿಮ್ ಸ್ಟಾಫ್ ಅವ್ರು ಸರ್ ಅವರು ಮತ್ತೆ ಇಲ್ಲಿ ಕೆಲಸ ಯಾರು ಮಾಡ್ತಾರೆ ಸರ್ವೆ ಅದ ಕಳಿಸಬೇಕು ಕೆಲಸ ಯಾರು ಮಾಡ್ತಾರೆ ಸರ್ ಅವ್ರು ಫ್ರೀಯಾಗಿ ಕೂಡಿಸಿ ನಾವು ಓಕೆ ಅಂದ್ರೆ ಮಾತಾಡಿಲ್ಲ ಸರ್ ನಾವು ಕಳಿಸಿ ಅಲ್ಲಿ
ಸರ್ ಅವ್ರು ಯಾರು ಕೆಲಸ ಮಾಡ್ತಾರೆ ಸರ್? ಏನೇನ ಮಾಡಿ ಸರ್, ನನ್ನ ಕೂಡ ಒಳ ಹಾಕ್ತಾರೆ. ಇಲ್ಲ ಸರ್, ಇಲ್ಲ ಸರ್, ನೀವೇನ ನಮ್ಮವ್ರು ಅಲ್ಲ ಅಂತ ಸರ್, ಸರ್ ಅಂತ ಹೇಳ್ತೇನೆ ನಾನು. ನಮ್ಮವ್ರು ಅಲ್ಲ, ಅವ್ರು ನಮ್ಮವ್ರು ಅಲ್ಲ ಸರ್. ಸೀದಾ ಕಳಿಸಿರ್ ಚಲೋ ನೀನು ಏನ್ ದುಡ್ಡು ಮಾಡಿದ್ವಿ ನೀನು ಪ್ರಚಾರ ಮಾಡ್ತೀನಿ. 20 ಮಂದಿ ನಮ್ಮವ್ರ ಸ್ಟಾಫ್ ಅವ್ರು ಇದ್ದಾರೆ ಸರ್. ನಿಮ್ಗೆ ರಿಜಿಸ್ಟರ್ ತೋರಿಸ್ತೀನಿ. ಪಿರಮಿಡ್ ಆಧ್ಯಾತ್ಮಿಕ ಕೇಂದ್ರದಿಂದ ಏಪ್ರಿಲ್ 14ರಂದು ನಗರದ ಬೋಳಮನದೊಡ್ಡಿ ರಸ್ತೆ ಮದ್ರಾ ಕಾಲೋನಿಯಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಪಿರಮಿಡ್ ಧ್ಯಾನ ಮಂದಿರದ ಉದ್ಘಾಟನಾ ಕಾರ್ಯಕ್ರಮ ಬೆಳಗ್ಗೆ 10ರಿಂದ ಪ್ರಾರಂಭವಾಗಲಿದೆ ಎಂದು ಸಂಸ್ಥೆಯ ಹಿರಿಯ ಸಲಹೆಗಾರ ಎ ಕೋಟೇಶ್ವರರಾವ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಬೆಳಗ್ಗೆ 8 ಗಂಟೆಗೆ ರ್ಯಾಲಿ ನಡೆಯಲಿದ್ದು 9:30ಕ್ಕೆ ಧ್ಯಾನ ಮಂದಿರದ ಉದ್ಘಾಟನೆ, ಪ್ರಾಣ ಪ್ರತಿಷ್ಠಾಪನೆ, ಸಂಗೀತ ಧ್ಯಾನದೊಂದಿಗೆ ನೆರವೇರಲಿದೆ. ಧ್ಯಾನದಿಂದ ಜ್ಞಾನ ವೃದ್ಧಿಯೊಂದಿಗೆ ದೇಹ ಆರೋಗ್ಯವು ಬದಲಾವಣೆಯಾಗಲು ಕಾರಣವಾಗಲಿದೆ. ಪಿರಮಿಡ್ನಲ್ಲಿ ಧ್ಯಾನ ಮಾಡುವುದರಿಂದ ಏಕಾಗ್ರತೆ, ಶಾರೀರಿಕ ಆರೋಗ್ಯ ದೊರೆಯಲಿದೆ. ರಾಯಚೂರಿನಲ್ಲಿ 13ನೇ ಶತಮಾನದಲ್ಲಿ ಕೇಂದ್ರ ಬಸ್ ನಿಲ್ದಾಣದ ಬಳಿ ಇರುವ ಮಕ್ಕಾ ದರ್ವಾಜಾನಲ್ಲಿ ಪಿರಮಿಡ್ ಇದೆ. ಗುರುತ್ವಾಕರ್ಷಣೆಗೆ ಪಿರಮಿಡ್ ಕಾರಣವಾಗುತ್ತದೆ. ನಗರದ ಜನರು ಪ್ರತಿಯೊಬ್ಬರೂ ಆಗಮಿಸಿ ಧ್ಯಾನ ಮಂದಿರದಲ್ಲಿ ಭಾಗವಹಿಸಬೇಕೆಂದರು. ಮೊಟ್ಟಮೊದಲನೇ ಪಿರಮಿಡ್ ಧ್ಯಾನ ಕೇಂದ್ರದ ಉದ್ಘಾಟನೆ 4/2026 ಬೆಳಗಿನ ಸಮಯದಲ್ಲಿ 9:30 ಆಗಲಿದೆ. ಇದರ ಹಿಂದೆ ಉದ್ದೇಶ ಒಂದೇ ಒಂದು, ಪ್ರತಿಯೊಬ್ಬ ಸಾರ್ವಜನಿಕರು ಸಾಧನೆಯಿಂದ ಸಂಪೂರ್ಣ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಪಡೆಯಬೇಕು. ಸಂಪೂರ್ಣ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯಕ್ಕಾಗಿ ಈ ಧ್ಯಾನ ಮಂದಿರ ನಿರ್ಮಾಣ ಆಗಿದೆ. ಈ ಧ್ಯಾನ ಮಂದಿರವು ಬೋಳಮನದೊಡ್ಡಿರೋ ಮಧುರಾನಗರ್ ಕಾಲನಿ ಬಿಲ್ವ ಮಂದಿರ ಹಿಂಭಾಗದಲ್ಲಿ ಇದೆ. ನಾಳೆ ಬೆಳಗ್ಗೆ ಸರಿಯಾಗಿ 9:30ಕ್ಕೆ ಜ್ಯೋತಿ ಪ್ರಜ್ವಲನ ಮತ್ತು ಉದ್ಘಾಟನಾ ಸಮಾರಂಭ ಇರುತ್ತೆ. 10 ಗಂಟೆಯಿಂದ 12 ಗಂಟೆವರೆಗೂ ಮೊದಲನೇ ಬಾರಿಗೆ ರಾಯಚೂರು ಪಟ್ಟಣದಲ್ಲಿ ಸಂಗೀತ ಧ್ಯಾನೋತ್ಸವ ಅನ್ನೋ ಕಾರ್ಯಕ್ರಮವೂ ನಡೆಯುತ್ತೆ. ಆ ಉದ್ಘಾಟನಾ ಸಮಾರಂಭ ಅಂಗವಾಗಿ 120 ನಿಮಿಷಗಳ ಕಾಲ ಸಂಗೀತದ ಜೊತೆ ಧ್ಯಾನ ಇರುತ್ತೆ. ಸೊ ನಿಮ್ಮ ಮುಖಾಂತರ ರಾಯಚೂರು ಜಿಲ್ಲೆ ಸಾರ್ವಜನಿಕರಲ್ಲಿ ವಿನಂತಿ ಏನಪ್ಪ ಅಂದರೆ, ಎಲ್ಲರೂ ಸರಿಯಾಗಿ 9:30 ಬಂದು ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ನಂತರ ನಡೆಯುವ 2 ಗಂಟೆಗಳ ಕಾಲ ಧ್ಯಾನ ಕಾರ್ಯಕ್ರಮದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ನಂತರ ದಿನಗಳಲ್ಲಿ ಈ ಪಿರಮಿಡ್ನ ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿಕೊಂಡು ಆರೋಗ್ಯವನ್ನು ತಾವಾಗಿ ತಾವೇ, ಈಗ ನಮ್ಮ ವೇದಗಳೇ ಹೇಳ್ತಾರೆ, ಆರೋಗ್ಯವೇ ಮಹಾಭಾಗ್ಯ. ಆರೋಗ್ಯ ಹೊಂದಿದ್ರೆ ಮನುಷ್ಯ ಏನು ಬೇಕಾದ್ರೇನು ಸಾಧಿಸಬಹುದು. ಆ ಆರೋಗ್ಯಕ್ಕಾಗಿ ನಿರ್ಮಾಣ ಆಗಿರುವಂತ ರಾಯಚೂರಿನ ಮೊಟ್ಟಮೊದಲನೇ ಸಾಮೂಹಿಕ ಪಿರಮಿಡ್ ಧ್ಯಾನ ಮಂದಿರ ಯಾವಪ್ಪ ಅಂದ್ರೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಪಿರಮಿಡ್ ಧ್ಯಾನ ಮಂದಿರ. ಈ ಲಕ್ಷ್ಮೀ ವೆಂಕಟೇಶ್ವರ ಪಿರಮಿಡ್ ಧ್ಯಾನ ಮಂದಿರದ ಅಧ್ಯಕ್ಷರು ನಿಮ್ಮೆಲ್ಲರಿಗೂ ಸುಪರಿಚಿತರಿರುವಂತ ಗೋವಿಂದ್ ಸರ್ ಅವರು. ಅವರೇ ಮುಂದಾಳತೆ ತಗೊಂಡು ಈ ಪಿರಮಿಡ್ ನಿರ್ಮಾಣವನ್ನು ಮಾಡಿದ್ದು. ಅವರಿಗೆ ಸಂಪೂರ್ಣ ಸಹಕಾರವನ್ನು ನೀಡಿದ್ದವರಪ್ಪ ಅಂದ್ರೆ ನಮ್ಮ ಲಕ್ಷ್ಮೀಪತಿ ನಾಗದಾಲ್ ಅವರು, ಮತ್ತೆ ಬಸಣ್ಣ ಅವರು, ಮೈಲಾಪುರ ಶಂಕರ್ ಅವರು, ಹಾಗೂ ಮಾರನ್ ಹೇಮ ಮತ್ತು ಜ್ಯೋತಿ ಈರಣ್ಣ ಮುದ್ಗರು ಮತ್ತು ಒಂದು ತಂಡ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ. ನಿಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಸುಮಾರು 2008ರಿಂದ 2019ವರೆಗೂ ನಾನು ಇಲ್ಲೇ ಇಟ್ಕೊಂಡು ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ನ ಕಾರ್ಯ ಚಟುವಟಿಕೆಗಳನ್ನ ನಡೆಸ್ಕೊಳ್ತಾ ಬಂದಿದ್ದೀನಿ. ಈ ಸದ್ಯಕ್ಕೆ ಬೆಂಗಳೂರಿನಲ್ಲಿ ಇರ್ತೀನಿ. ನಮ್ಮ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ ಬೆಂಗಳೂರಲ್ಲಿ
ಅಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನ ನಡೆಸ್ಕೊಳ್ತಾ ಇರ್ತೀನಿ. ಸೇಮ್ ಅಲ್ಲಿ ಏನ್ ನಡೆಯುತ್ತೋ ಅದೇ ತರ ಸೇಮ್ ಆರೋಗ್ಯ ಶಿಬಿರಗಳು, ಮಾನಸಿಕ ಸಾಧನೆಯಿಂದ ಮಾನಸಿಕ ತಪಾಸಣಾ, ಈ ತರ ಅನೇಕ ಶಿಬಿರಗಳು ಮುಂಬರುವ ದಿನಗಳಲ್ಲಿ ನಮ್ಮ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಕೆರೆ ಧ್ಯಾನ ಮಂದಿರದಲ್ಲಿ ನಡೆಯಲಿದ್ದಾವೆ. ಸೊ ಹಾಗಾಗಿ ಎಲ್ಲರೂ ಬನ್ನಿ, ಈ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ. ಬೆಳಗ್ಗೆ 10 ಗಂಟೆಯಿಂದ 12 ಗಂಟೆವರೆಗೂ ನಡೆಯಲಿರುವ ಸಂಗೀತ ಧ್ಯಾನೋತ್ಸವದಲ್ಲಿ ಭಾಗವಹಿಸಿ. ಧ್ಯಾನ ರಕ್ಷತಿ ರಕ್ಷಿತ, ಧ್ಯಾನದಿಂದ ಮನುಷ್ಯ ಏನ್ ಬೇಕಾದ್ರೇನು ಸಾಧಿಸಬಹುದು. ಅಂದ್ರೆ ಮೊದಲನೇದಾಗಿ ಶಾರೀರಿಕ ಆರೋಗ್ಯ ಮತ್ತು ಮಾನಸಿಕ ಪ್ರಶಾಂತತೆ. ಯಾವ ಮನುಷ್ಯನಿಗೆ ಶಾರೀರಿಕ ಆರೋಗ್ಯ ಮತ್ತು ಮಾನಸಿಕ ಪ್ರಶಾಂತತೆ ಇರುತ್ತೋ ಅವನ ಜೀವನದಲ್ಲಿ ಏನ್ ಬೇಕಾದ್ರೇನು ಮಾಡಬಹುದು. ಈ ಸಂದರ್ಭದಲ್ಲಿ ಸಮಿತಿ ಅಧ್ಯಕ್ಷ ವಿ ಗೋವಿಂದ್, ಸಲಹೆಗಾರರಾದ ಗಾಣದಾಳ್ ಲಕ್ಷ್ಮೀಪತಿ, ಕಾರ್ಯದರ್ಶಿ GR ಬಸಣ್ಣ, ಮಾರಂ ಹೇಮನಾರಾಯಣ, ಇಲ್ಲೂರು ಜ್ಯೋತಿ ಇದ್ದರು. ಅರಕೇರ ತಾಲೂಕಿನ ಜಾಗೀರ್ ಜಾಡಲದಿನ್ನಿ ಗ್ರಾಮದ ಶ್ರೀ ನೀಲಾಂಬಿಕಾ ಬಸವ ಯೋಗಾಶ್ರಮದ 5ನೇ ವಾರ್ಷಿಕೋತ್ಸವ ಹಾಗೂ 85ನೇ ಬಸವ ತತ್ವ ಚಿಂತನ ಗೋಷ್ಠಿ ಏಪ್ರಿಲ್ 15ರಂದು ಮಧ್ಯಾಹ್ನ 3 ಗಂಟೆಗೆ ಆಯೋಜಿಸಲಾಗಿದೆ ಎಂದು ಯೋಗಾಶ್ರಮದ ಅಧ್ಯಕ್ಷ ಶ್ರೀ ವೀರಭದ್ರ ಸ್ವಾಮೀಜಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಿಜಯಪುರ ಜಿಲ್ಲೆಯ ತಿಕೋಟ ವಿರಕ್ತ ಮಠದ ಶ್ರೀ ಚನ್ನಮಲ್ಲಿಕಾರ್ಜುನ ಸ್ವಾಮಿಗಳು ವಹಿಸಲಿದ್ದಾರೆ. ಯಲಬುರ್ಗಾ ತಾಲೂಕಿನ ಒಣಗೇರಿ ಮುನಗುಳಿ ವಿರಕ್ತ ಮಠದ ಶರಣ ಯಶವಂತ ದೇವರ ಸಮ್ಮುಖದಲ್ಲಿ ಕಾರ್ಯಕ್ರಮ ನಡೆಯಲಿದೆ. 12ನೇ ಶತಮಾನದ ಬಸವಾದಿ ಶಿವಶರಣರ ಕುರಿತು ಉಪನ್ಯಾಸ ನಡೆಯಲಿದೆ. ಅಧ್ಯಕ್ಷತೆಯನ್ನು ಶ್ರೀ ವೀರಭದ್ರ ಸ್ವಾಮೀಜಿ ವಹಿಸಿಕೊಳ್ಳಲಿದ್ದಾರೆ. ಕಾರ್ಯಕ್ರಮವನ್ನು ಮಾಜಿ ಸಂಸದ BB ನಾಯಕ್ ಉದ್ಘಾಟಿಸಲಿದ್ದಾರೆ. ಶಾಸಕಿ G ಕರಿಯಮ್ಮ ನಾಯಕ್, ಮಾನ್ವಿ ಶಾಸಕ ಹಂಪಯ್ಯ ನಾಯಕ್, ಮಾಜಿ ಸಚಿವ K ಶಿವನಗೌಡ ನಾಯಕ್, ಮಾಜಿ ಶಾಸಕ A ಪಾಪರೆಡ್ಡಿ ಆಗಮಿಸಲಿದ್ದಾರೆ. ಅರಕೇರ, ದೇದುರ್ಗ, ಸಿರವಾರ, ಮಾನ್ವಿ ಸೇರಿದಂತೆ ಅನೇಕ ಕಡೆಗಳಿಂದ ಬಸವ ಭಕ್ತರು ಭಾಗಿಯಾಗಲಿದ್ದಾರೆ. ವಚನ ಕಟ್ಟುಗಳ ಮೆರವಣಿಗೆ ಡಾಕ್ಟರ್ ಶರಣಪ್ಪ ಗೋನಾಳ್ ತಂಡದಿಂದ ಸಂಗೀತ, ನುಲಿಯ ಚಂದಯ್ಯನ್ ಅವರಿಂದ ವಚನ ಗಾಯನ ಕಾರ್ಯಕ್ರಮಗಳು ನಡೆಯಲಿದೆ. ರಾತ್ರಿ ದೇವತಗಲ ಗ್ರಾಮಸ್ಥರಿಂದ ಭಜನೆ ನಡೆಯಲಿದೆ. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ನಾವು ಪ್ರತಿ ವರ್ಷ ಅಲ್ಲಿಂದ 85ನೇ ಬಸವ ತತ್ವ ಚಿಂತನೆ ಗೋಷ್ಠಿ ಎಲ್ಲರಿಗೂ ಸಕಲ ಶರಣೆಯಲ್ಲಿ ಸ್ವಾಗತ. ನಾನು ಪತ್ರಿಕಾ ಮಾಧ್ಯಮಗಳು, ಕಾಲಗಳು ಎಲ್ಲ ಕಡೆ ಹಂಚಿದ್ದೇವೆ. ಈ TV ಮಾಧ್ಯಮಗಳು, ಪತ್ರಿಕೆ ಮಾಧ್ಯಮಗಳು ಕೊಟ್ಟಿದ್ರೆ ಅದು ಎಲ್ಲ ತಾಲೂಕಿಗೆ, ಎಲ್ಲ ಜಿಲ್ಲೆಗಳಿಗೆ ಪ್ರತಿಯೊಬ್ಬರಿಗೂ ಅಡ್ವರ್ಟೈಸ್ಮೆಂಟ್ ಆಗ್ತದೆ. ನಮ್ಮ ಉದ್ದೇಶದಿಂದ ಬರಬೇಕಾದ ಸಮಯ 15ನೇ ತಾರೀಕು 15/4/2020 ಬುಧವಾರ ಸಮಯ ಮಧ್ಯಾಹ್ನ 3 ಗಂಟೆಗೆ 3ರಿಂದ ಸಾಯಂಕಾಲ 9 ತನಕ ಕಾರ್ಯಕ್ರಮ ಇರ್ತದೆ. 3ರಿಂದ ನಮಗೇನಪ್ಪ ವಚನದ ಮೆರವಣಿಗೆ ಸ್ಟಾರ್ಟ್ ಆಗ್ತದೆ. ನಮ್ಮ ಜಾಗೃತಿ ಗ್ರಾಮದಿಂದ, ನಮ್ಮ ಆಶ್ರಮದ ನೀಲಾಂಬಿಕ ಬಸವ ಆಶ್ರಮದಿಂದ ಹೋಗಿ ನಮ್ಮ ಜಾಗೃತಿ ಸ್ತೋತ್ರಕಂಡದಲ್ಲಿ ಮೆರವಣಿಗೆ ಇರ್ತದೆ. ವಚನ ಮೆರವಣಿಗೆ ಅಂದ್ರೆ ತೆರೆ ಮೇಲೆ ವಚನ ಸಾಹಿತ್ಯಗಳ ಬಸವಾದಿ ಶರಣರ ವಚನಗಳನ್ನು ತೆರೆ ಮೇಲೆ ಒಂದು ನಾಡಿನಾದ್ಯಂತ ಊರಲ್ಲೆಲ್ಲ ಮೆರವಣಿಗೆ ಮಾಡೋದು. ಅವರಿಗೆ ಬರಲಾರೆ ಎಲ್ಲರೂ ಕೂಡಿ ಮಾದಾರ ಚೆನ್ನಯ್ಯ, ಡೋಹನ ಕಟ್ಟಯ್ಯ, ಅಡಕಲ ಅಪ್ಪಣ್ಣ, ಮಡಿವಾಳ ಮಾಚಯ್ಯ, ಕಿನ್ನರಿ ಅಮ್ಮಯ್ಯ, ಸೂಫಿ ಸಂತ ಎಲ್ಲರೂ ಅವರಿಗೆ ಬರಲಾರೆ. ಅವರಿಗೆ ಜಾತಿ ಸ್ವಾಮಿಗಳ, ಜ್ಯೋತಿ ಸ್ವಾಮಿಗಳ ಬರೀ ವಚನಗಳ ಮೆರವಣಿಗೆ ಒಡಪುಡು ಹೇಳೋದ್ರಿಂದ ಯಾರೇ ಆಗಲಿ ನಮ್ಮ ಪುರುವಂತಿಗೆ ಮುಖಾಂತರ ಒಡಪುಗಳ ವಚನ ಸಾಹಿತ್ಯಗಳ ಸುರುಮನೆ ಹೇಳಿಕೆ ಅಂತ ನಾವು ಅಲ್ಲಿಂದ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ಲಿಂಗಾಯತ ಧರ್ಮದ ಸ್ಥಾಪಕ ಶ್ರೀ ವಿಶ್ವಗುರು ಅಖಂಡ ಭಾರತದ ಸಂಸ್ಕೃತಿಯನ್ನಾಗಿದೆ ಶ್ರೀ ವಿಶ್ವಗುರು ಬಸವಣ್ಣ. ಅಲ್ಲಿಂದ ಸಾನ್ನಿಧ್ಯ ಶರಣ ಶ್ರೀ ಮೋನಿಕ ಚನ್ನಮಲ್ಲಿಕಾರ್ಜುನ ಸ್ವಾಮಿಗಳು, ವಿರಕ್ತ ಮಠ, ತಿಕೋಟ, ಬಿಜಾಪುರ ಶ್ರೀ ಗುರುಬರಗಟ್ಟರೆ ಜಿಲ್ಲಾ ಬಿಜಾಪುರ, ಪರಮ ಪೂಜ್ಯ ಹಾಗೂ ಶ್ರೀ ವಿರುದ್ಧಾನಂದ ಸ್ವಾಮೀಜಿಗಳು ವಿರಕ್ತ ಮಠ, ಮನುಗುಳಿ ತಾಲೂಕು ಬಸವನ ಬಾಗೇವಾಡ ಜಿಲ್ಲಾ ಬಿಜಾಪುರ ಇವರು ಆಗಮಿಸಲಿದ್ದಾರೆ. ಅಲ್ಲಿಂದ ಸಮ್ಮುಖ ಶರಣ ಪರಮ ಪೂಜ್ಯ ಶ್ರೀ ಯಶವಂತ ದೇವರು ಬಸವ ಯೋಗಾಶ್ರಮ ಒಣಗೇರಿ ತಾಲೂಕು ಯಲಬುರ್ಗಾ ಜಿಲ್ಲಾ ಕೊಪ್ಪಳ ಇವರು ಕೂಡ ಆಗಮಿಸಲಿದ್ದಾರೆ. ವಿಷಯ 12ನೇ ಶತಮಾನದ ಕುರಿತು ಬಸವಾದಿ ಶರಣರ ವಚನಗಳಲ್ಲಿ ಪಾಪರೆಡ್ಡಿಯವರು ಆಗಮಿಸಲಿದ್ದಾರೆ. ಶ್ರೀ ಶರಣ ಶ್ರೀ ಪಾಪರೆಡ್ಡಿಯವರು ಮಾಜಿ ಶಾಸಕರು
ಸಂಗೀತ ಸೇವೆ ಎಲ್ಲವೊಂದು ಶಾಣಶ್ರೀ ಡಾಕ್ಟರ್ ಶಾಣಪ್ಪ ಗುಣಾರ್ ಹಾಗೂ ಸಂಘಟಕರು ರಾಯಚೂರು. ಅಲ್ಲಿಂದ ಕಾರ್ಯಕ್ರಮ ಶರಣಶ್ರೀ ಚಿದಾನಂದ ನೂರಿ ಅವರು ಬರ್ತಾರೆ, ನಮ್ಮ ಮಸ್ತಾನ ಸ್ವಾಮಿಗಳನ್ನು ಮಾಡಿದ್ರಿಂದ. ಅಲ್ಲಿಂದ ಈ ಶರಣ ನೂರಿಯ ಚಂದ್ರಯ್ಯನವರ ವಚನ ಕಾರ್ಯಕ್ರಮ ಸಣ್ಣದು ಕಿರುನಾಟಕ ಒಂದು 15-20 ನಿಮಿಷ ಕೆ ಬಸಯ್ಯ ಹೆಗಡೆ ಅಂತಂದು ಕೊತ್ತದ್ದಿ ಸಂಘದಿಂದ. ಅಲ್ಲಿಂದ ಭಜನೆ ಕಾರ್ಯಕ್ರಮ ನಮ್ಮವರಾದ ದೇವದುರ್ಗ ಗ್ರಾಮದ ಶರಣರಿಂದ ರಾತ್ರಿ 10:30 ಕಾರ್ಯಕ್ರಮ ಹೋಗ್ತಾರೆ. ಪ್ರವಚನ ಕಾರ್ಯಕ್ರಮ 3:30 ವಚನ ಮೆರವಣಿಗೆ ಆಗ್ತದೆ. 4:05 ಸಂಗೀತ ಕಾರ್ಯಕ್ರಮ ಇರ್ತದೆ. ಆಮೇಲೆ ಪೂಜ್ಯರ ಆಶೀರ್ವಾದ ಆದ್ಮೇಲೆ ದಾಸೋಹ ಆದ್ಮೇಲೆ ಬೆಳತನ ಭಜನಿ ಉತ್ಸವದ ಭಜನಿ ಕಾರ್ಯಕ್ರಮ. ಅದನ್ನ ದೇವದುರ್ಗ ಗ್ರಾಮದಲ್ಲಿ ನಡೆಸ್ಕೊಡ್ತಾರ. ವಚನ ಕಟ್ಟುಗಳ ಮೆರವಣಿಗೆ ಎಲ್ಲ ಪೂಜ್ಯರ ಹಾಗೂ ಸುತ್ತಮುತ್ತಲ ಗ್ರಾಮದ ಜಿಲ್ಲೆಯ ತಾಲೂಕಿನ ಎಲ್ಲ ಹಳ್ಳಿಗಳ ಶರಣರು ಆಗಮಿಸಿದ್ದಾರೆ. ಸ್ವಾಗತ ಕೋರುವರು ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಪುರುಷ ಮತ್ತು ಮಹಿಳಾ, ಜಿಲ್ಲಾ ಬಸವ ಕೇಂದ್ರ ಹಾಗೂ ಜಾಗತಿಕ ಲಿಂಗಾಯತ ರಾಷ್ಟ್ರೀಯ ಬಸವಗಳ ಶರಣ ವಚನ ವಿಶ್ವ ಫೌಂಡೇಶನ್ ರಾಯಚೂರು ಜಿಲ್ಲೆಯ ಎಲ್ಲ ತಾಲೂಕಿನ ಹಾಗೂ ಎಲ್ಲ ಘಟಕಗಳ ಮತ್ತು ಜಾಗತಿಕ ಶರಣ ಸೇವೆಯರು ಹಾಗೂ ಮರಾಠ ಗ್ರಾಮಗಳ ಮರಾಠ ಗ್ರಾಮಗಳ ಶರಣರು ಅವರುಗಳೊಂದಿಗೆ ನನ್ನ ಸುತ್ತಮುತ್ತಲ ಹಳ್ಳಿಗಳಾದ ಮರ್ಕಂಬಿಗೆ ಆಗಿರ್ಬೋದು, ಜಾಗತಿಕ ರೇಖುಮೈಡ್ ಆಗಿರ್ಬೋದು, ಬುದ್ಧಿಗೆ ಆಗಿರ್ಬೋದು, ಕ್ಯಾಡಿಗೇರ್ ಆಗಿರ್ಬೋದು, ಅಗ್ಗಾರ್ ಆಗಿರ್ಬೋದು, ಎಲ್ಲ ಹೆಸರುಗಳನ್ನು ತೆಗೆದುಕಾಲಗಳಲ್ಲಿ ಪ್ರತಿಯೊಂದು ಹಳ್ಳಿಗೆ ಒಂದು ಹಳ್ಳಿಗಳ ಶಿವವಾರ, ಅರಕೆಯರ, ಮಾನವಿ ಮತ್ತು ದೇವದುರ್ಗ ಎಲ್ಲ ಶರಣರು ಹಾಳು ಬರ್ತಾರೆ. ಶರಣರು ಅದಕ್ಕೆ ಶರಣರ ಸರ್ವರಿಗೆ ಪ್ರಾಣ ಜೀವಾಗಿದೆ. ಈ ಕಾರ್ಯಕ್ರಮ ನಡೆಸುವುದೇ ನನ್ನಿಂದ ಶ್ರೀ ನಾನು ಈಗ ಅಧ್ಯಕ್ಷರು ಇಲ್ಲಾಂಬಿಕೆ ಬಸವೇಶ್ವರ ಶ್ರೀ ಗುರುಭದ್ರ ಸ್ವಾಮಿ ಇಲ್ಲಾಂಬಿಕೆ ಬಸವೇಶ್ವರ ಜಾಗದಲ್ಲಿ ತಾಲೂಕಲ್ಲಿ ನನ್ನ ಸಮನ್ವಯಗಳಿಗೆ ಇದು ನಡೆದ ಆ ಒಂದು ದಿವಸ ನಮ್ಮ ಶ್ರೀಸಂಗರು ಆ ಕಡೆ ನಮ್ಮ ಶಾಸಕರು ನಮ್ಮ ಬೆಟ್ಟಪ್ಪ ಕಸ್ತೂರರು ಅಲ್ಲಿಂದ ನಮ್ಮ ಹರಿಯರು ನಮ್ಮ ಎಲ್ಲರೂ ಕಷ್ಟ ಒಂದು 40-50 ಬಿಲ್ಡಿಂಗ್ ನಾವು ಕೊಟ್ಟಿದ್ದೀವಿ ಒಂದೊಂದು ತಾಲೂಕಿನಲ್ಲಿ. ಬಹಳ ಈ ಕಾಡುಗಳು ಬಿಟ್ಟರಾಗಲ್ಲ, ಈ ಪಾತ್ರೆ ಕೊಟ್ಟರೆ ಇದಕ್ಕೆ ಒಂದು ಶ್ಲಾಘನೀಯ ಕೆಲಸ ತಂದು ನಾವೆಲ್ಲರೂ ಬರಬೇಕಂತ. ಈ ಸಂದರ್ಭದಲ್ಲಿ ಶ್ರೀಶೈಲ ಬಿರಾದರ್, ಬೆಟ್ಟಪ್ಪ ಕಸ್ತೂರಿ, ಅಯ್ಯನಗೌಡ ದೇವತ್ಕಲ್, ಅಮರಪ್ಪ ಶಾಖವಾದಿ ಇದ್ದರು. ಈಗ ಜಾಹೀರಾತು. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ಇಂಡಿಯಾ, ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಪಿರಮಿಡ್ ಧ್ಯಾನ ಮಂದಿರ, ಮಧುರಾ ಕಾಲೋನಿ, ಬೋಳಮನದೊಡ್ಡಿ ರೋಡ್, ರಾಯಚೂರು. ಬ್ರಹ್ಮ ಪಿತಾಮಹ ಪತ್ರಿಜಿ ನೇತೃತ್ವದಲ್ಲಿ ಲೋಕಾರ್ಪಣೆ ಸಮಾರಂಭ ಮಂಗಳವಾರ ದಿನಾಂಕ 14/4/2026 ಬೆಳಗ್ಗೆ 8 ಗಂಟೆಗೆ ಪಿರಮಿಡ್ ಅವಗಾಹನೆ ರ್ಯಾಲಿ, ಬೆಳಗ್ಗೆ 9:30 ಗಂಟೆಗೆ ಉದ್ಘಾಟನೆ ಮತ್ತು ಜ್ಯೋತಿ ಪ್ರಜ್ವಲನೆ, ಬೆಳಗ್ಗೆ 10ರಿಂದ ಮಧ್ಯಾಹ್ನ 12ರವರೆಗೆ ಪ್ರಾಣ ಪ್ರತಿಷ್ಠಾಪನೆ ಸಂಗೀತ ಧ್ಯಾನದೊಂದಿಗೆ, ಮಧ್ಯಾಹ್ನ 12ರಿಂದ 1:30ರವರೆಗೆ ಸಜ್ಜನ ಸಂಗತ್ಯ. ತಮ್ಮೆಲ್ಲರಿಗೂ ಆದರದ ಸುಸ್ವಾಗತ. ಸ್ವಾಗತ ಕೋರುವವರು ರಾಯಚೂರು ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮಾಸ್ಟರ್ಗಳು. ತಾವೆಲ್ಲರೂ ವಿಶೇಷ ಅತಿಥಿಗಳು, ಬನ್ನಿ ಭಾಗವಹಿಸಿ. ಸಂವಿಧಾನ ಶಿಲ್ಪಿ ಸ್ಮರಣಾರ್ಥ ಗೌರವ, ಸಮಾನತೆ, ಸ್ವಾತಂತ್ರ್ಯ, ಭಾತೃತ್ವ, ಸಮಸ್ತ ಜನತೆಗೆ ಡಾಕ್ಟರ್ BR ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು. ಶುಭಾಶಯ ಕೋರುತ್ತಿರುವವರು ನಾಗಲತಾ ಎಂ ಈರಣ್ಣ, ವಕೀಲರು. ಸಂವಿಧಾನ ಶಿಲ್ಪಿ ಸ್ಮರಣಾರ್ಥ ಗೌರವ, ಸಮಾನತೆ, ಸ್ವಾತಂತ್ರ್ಯ, ಭಾತೃತ್ವ, ಸಮಸ್ತ ಜನತೆಗೆ ಡಾಕ್ಟರ್ BR ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು. ಶುಭಾಶಯ ಕೋರುತ್ತಿರುವವರು ನಾಗಲತಾ ಎಂ ಈರಣ್ಣ, ವಕೀಲರು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ.
Visit KTB Jewel Palace, Udayanagar, Station Road, Raichur. Mobile 8123535300. Paramount Electricals, dealers in all kinds of ಎಲೆಕ್ಟ್ರಿಕಲ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲೆಕ್, ವಿಗಾರ್ಡ್, ವಿಪ್ರೋ, ಹೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಜಿಲ್ಲಾ ಗೃಹ ರಕ್ಷಕ ದಳ ಸಮಾದೇಷ್ಟರ ನೇಮಕಾತಿಯಲ್ಲಿ ಕಾಂಗ್ರೆಸ್ ನಾಯಕರು ಶಿಫಾರಸು ಕಾರಣವಾಗಿದ್ದು ಅನರ್ಹರನ್ನು ನೇಮಕ ಮಾಡಿದ್ದಾರೆ ಎಂದು ಮುಖಂಡ ಸಣ್ಣ ಬಾಬು ಆರೋಪಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸುಮಾರು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಕೆಲಸ ನಿರ್ವಹಿಸಿದ್ದರು. ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರನ್ನು ಸಹ ಗುರುತಿಸದೆ ನಿರ್ಲಕ್ಷಿಸಿದೆ. ಮೊಹಮ್ಮದ್ ಶಾಲಂ ಇವರು ಅನರ್ಹರಿಗೆ ಪತ್ರ ನೀಡಿ ನೇಮಕಕ್ಕೆ ಕಾರಣರಾಗಿದ್ದಾರೆ. ಬಾಗಲಕೋಟೆ, ದಾವಣಗೆರೆ ಉಪಚುನಾವಣೆ ಗದ್ದಲದ ಮಧ್ಯೆ ರಾಜಕೀಯ ಪ್ರಭಾವಕ್ಕೆ ಸಮಾದೇಷ್ಟರನ್ನು ನೇಮಿಸಲಾಗಿದೆ. ಪರಿಶಿಷ್ಟ ಜಾತಿ ಜನರಿಗೆ ಒಳ ಮೀಸಲಾತಿ ಹಂಚಿಕೆ ಮಾಡದ ರಾಜ್ಯ ಸರ್ಕಾರ ಅನರ್ಹರನ್ನು ನೇಮಿಸುವ ಕೆಲಸದಲ್ಲಿ ತೊಡಗಿದೆ ಎಂದರು. 35 ವರ್ಷಗಳಿಂದ ರಾಜಕೀಯ MS ಪಟೇಲ್ ಸಾಹೇಬರು, ಎಮ್ಮಿರಾಣಿ ಸಾಹೇಬರು, ಯಾಸಿನ್ ಸಾಹೇಬರು, ಕಾಂಗ್ರೆಸ್ ಸಾಹೇಬರು ಇವೆಲ್ಲ ಜೊತೆಗೆ ಒಡನಾಟವಿತ್ತು, ರಾಜಕೀಯ ಮಾಡ್ಕೊಂತ ಬಂದಿತ್ತು. ಅದೇ ರೀತಿಯಾಗಿ NS ಪಟೇಲ್ ಸಾಹೇಬರು, ರವಿ ಸಾಹೇಬರು, ಮೊಹಮ್ಮದ್ ಶಾಲಂ ಅವರ ನೇತೃತ್ವದಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತನಾಗಿ ಹಗಲು ರಾತ್ರಿ ಕಣ್ಣದೆ ಸೇವೆ ಮಾಡಿದ್ದೇನೆ. ಆದರೂ ಈ ಪಕ್ಷ ನಾನು ಯಾರ ನಾಮಿನೇಟ್ ಕನ್ಸಿಡರ್ ಮಾಡಿಲ್ಲ, ಯಾರು ಕೊಟ್ಟಿಲ್ಲ. ಈ ಕಾಂಗ್ರೆಸ್ ಸರ್ಕಾರ ಎಷ್ಟು ಹೋದರೂ ಕೂಡ ಬಹಳ ಸತ್ಯನ ನನಗೆ ಬಹಳ ಬಹುಮತ ಆಗಿದೆ. ಯಾಕಂದರೆ ಈಗಾಗಲೇ ಆಡಳಿತ ಪಕ್ಷ ನನಗೆ ಆಡಳಿತ ಪಕ್ಷ ಏನು ಮಾಡಿಲ್ಲ, ಬಹಳಷ್ಟು ಕಾಲ ಅಸಮಾಧಾನ ಮಾಡಿದೆ. ಆದರೂ ನಮ್ಮ ಬಾಗಲಕೋಟೆ, ದಾವಣಗೆರೆಯಲ್ಲಿ ಎಲೆಕ್ಷನ್ ಯಾರಿಗೆ ಆಗಿದ್ರು ಕೂಡ ಕಮಾಂಡೆಂಟ್ ಪೋಸ್ಟ್ ಫಿಟ್ನೆಸ್ ಇಲ್ಲದವರಿಗೆ ಆರ್ಡರ್ ಮಾಡಿ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ. ಆದರೂ ಸತತವಾಗಿ 35 ವರ್ಷದಿಂದ ಒಳ ಮೀಸಲಾತವಾಗಿ ಹೋರಾಟ ಮಾಡಿದ್ರು ಕೂಡ ಅಲ್ಲಿ ಕೂಡ ನ್ಯಾಯ ಇಲ್ಲ ಈ ರಾಜ್ಯ ಸರ್ಕಾರ. ಅದಕ್ಕೆ ರೈತರು ಜನರು ಪ್ರಶ್ನೆ ಆಗ್ತದೆ. ಯಾಕಂದ್ರೆ ಏನು
ಏನು ಮಾಡ್ಕೊಂಡಿ, ಏನು ಕಾಂಗ್ರೆಸ್ ಇಷ್ಟು ವರ್ಷ ದುಡ್ಡು ಏನು ಮಾಡ್ಕೊಂಡಿಲ್ಲ ಅಂತ ಕೇಳಿದ್ರು. ಆದ್ರೂ ನಾನು ಅಷ್ಟೇ ನಿಯಂತ್ರಿಂದ ದುಡ್ಡೆ ಫಸ್ಟ್. ಆದ್ರೂ ನೊಂದಿನಿ. ಇದರ ಉದ್ದೇಶ ಏನು ಅಂದ್ರೆ ನನ್ನ ಪತ್ನಿಗೆ ಕ್ವಾಲಿಫಿಕೇಶನ್ ಡಬಲ್ ಡಿಗ್ರಿ ಆದರೂ ಕೂಡ ಬಟ್ ಕಮಾಂಡೆಂಟ್ ಪೋಸ್ಟ್ ಸೆಲೆಕ್ಟೆಡ್ ಆಗಿಲ್ಲ. ಅಚ್ಚಾ ಹೌದು, ಡಬಲ್ ಡಿಗ್ರಿ ಆಗಿದೆ, NCC ಆಗಿದೆ, ಅವ್ರನ್ನ ಕಂಪ್ಲೀಟ್ ಮಾಡೋದಿಲ್ಲ. ಇವ್ರನ್ನ ಮಾಡಕ್ ಯಾರ ಕಾರಣ? ಈ ರಾಜಕೀಯ ಯಾರು? ರಾಜ್ಯ ಸರ್ಕಾರ ಯಾರು ಇಲ್ಲಿದ್ದವರು ನಾನು ಕೇಳಿದ್ರೆ ನನ್ನ ಕೈವಾಡ ಇಲ್ಲ, ನಿನ್ನ ಕೈವಾಡ ಇಲ್ಲ, ಕಾಂಗ್ರೆಸ್ ಸರ್ಕಾರ ಉತ್ತರ ಕೊಡ್ತೇನೆ. ಮತ್ತೆ ಅದರಲ್ಲಿ ಶಾಲಮ್ಮ ಅವರು 8 ತಿಂಗಳ ಕೆಳಗೆ ಲೆಟರ್ ಕೊಡ್ತಿದ್ದಾರೆ. ಅದನ್ನು ನಾನು ಮಾಹಿತಿ ಬರ್ತಿದ್ದೆ. ಶಾಲಮ್ಮ ಅವರು, ನಮ್ಮ ಶಾಲಮ್ಮ ಅವರು. ಅದಕ್ಕೆ ನಮ್ಮ ಗಮನಕ್ಕೆ ಬಂದಿದೆ. ನಿಮ್ಮ ಗೋಡೆ ಮೂಲಕ ನಾವು ತಿಳಿಸಬೇಕಂದ್ರೆ ನನಗೆ ನ್ಯಾಯ ತೋರಿಸ್ಕೊಡು. ನ್ಯಾಯ ಓದಿ ನ್ಯಾಯ ನಾನು ಯಾವಾಗಲೂ ನ್ಯಾಯನೇ ಓಡಾಡ್ತೀನಿ. ನ್ಯಾಯಕ್ಕೆ ನಾನು ತಲೆ ಬರ್ತೀನಿ, ಕಾನೂನು ಯಾವಾಗಲೂ ನಾನು ತಲೆ ಬರ್ತೀನಿ. ಆದ್ರೂ ನಾನು 35 ವರ್ಷದಿಂದ ಏನು ಹೋರಾಟ ಮಾಡಿದ್ರಿ ಅಂತ ನೀವು ಕೇಳ್ಬೋದು. ಇದೇ ನೇಸಾಜಿನಗರ್ ಅಂತ ಹೇಳಿ ಒಂದು ಹೆಸರು ಎಲ್ಲಿಗೆ ಬಂದಿದೆ ಅಂದರೆ ಫಸ್ಟ್ ಸೋಮರ್ಪೇಟೆ ಇತ್ತು. ಇದೇ ನಮ್ಮ MK ಬಾಬಾರವರು ಮತ್ತು ಸತ್ತರವರು ಅವರೆಲ್ಲ ಟೀಮ್, ನಾವು ನಮ್ಮ ಟೀಮ್ ನಮ್ಮ ಏರಿಯಾದಿಂದ ಬಂದು ಎಲ್ಲ ಹೋರಾಟ ಮಾಡಿ ಉಮೇಶ್ವರ ಸಾಹೇಬ್ರನ್ನ, ಹ್ಯಾಸನ್ ಸಾಹೇಬ್ರನ್ನ, ಇಮ್ರಾನ್ ಸಾಹೇಬ್ರನ್ನ ಗಮನಕ್ಕೆ ತಂದು ಆ ಹೆಸರನ್ನ ಬದಲಾವಣೆ ಮಾಡಿ ನೇತಾಜಿನಗರ ಅಂತೇಳಿ ಹೊತ್ತು ಕರೀತಾರಲ್ಲ, ನಮ್ಮ ಅದರಲ್ಲಿ ಹೋರಾಟ ಇತ್ತು. ಅದಕ್ಕೆ ನ್ಯಾಯವಾಗಿ ಹೋರಾಟ ಮಾಡ್ತೇನೆ. ಎಲ್ಲರಿಗೆ ನಮಗಳ ಸಲ್ಲಿಸುತ್ತೇನೆ. ಈ ಸಂದರ್ಭದಲ್ಲಿ ವಿಶ್ವೇಶ್ವರಯ್ಯ ಕಾರ್ಮಿಕ ಸಂಘದ ಅಧ್ಯಕ್ಷ ವೆಂಕಟೇಶ್ ಬಳಗೇರಿ, ಚಾಲಕರ ಸಂಘದ ಅಧ್ಯಕ್ಷ ರಘು ಇಟೇಕರ್ ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮೀಸಲಾತಿ ಪ್ರಮಾಣ ಹೆಚ್ಚಳ ಜಾರಿಗೆ ಭಾರತ ಸರ್ಕಾರ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಜಿಲ್ಲೆಯ ಸಂಸದರು ಮುತುವರ್ಜಿ ವಹಿಸುವಂತೆ ಆಗ್ರಹಿಸಿ ಭಾರತ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸ್ವಾದಿ ಜಿಲ್ಲಾ ಸಮಿತಿಯಿಂದ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮೀಸಲಾತಿ ಪ್ರಮಾಣ ಹೆಚ್ಚಿಸುವ ಕರ್ನಾಟಕದ ತೀರ್ಮಾನಕ್ಕೆ ಕೇಂದ್ರದ ಬಿಜೆಪಿ NDA ಸರ್ಕಾರ ಕೂಡಲೇ ಅನುಮೋದನೆ ನೀಡಬೇಕು. ಇದನ್ನು ಸಂವಿಧಾನ ಶೆಡ್ಯೂಲ್ 9ರಲ್ಲಿ ಸೇರಿಸಿ ಕೇಂದ್ರದಲ್ಲಿ ಇರುವಂತೆ ಶೇಕಡಾ 17 ಮತ್ತು ಶೇಕಡಾ 7ರ ಜಾರಿಗೆ ಅನುವು ಮಾಡಿಕೊಡಬೇಕು. ಇದಕ್ಕಾಗಿ ಸಂಸದರು ವಿಶೇಷ ಒತ್ತಡವನ್ನು ಸರ್ಕಾರದ ಮೇಲೆ ಹಾಕಬೇಕು ಎಂದರು. ಇಂದಿನ ನಿರುದ್ಯೋಗ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ಭಾರತದ ಒಕ್ಕೂಟದ ಸರ್ಕಾರ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ನೇಮಕಾತಿ ಮಾಡಬೇಕು ಮತ್ತು ಬ್ಯಾಕ್ಲಾಗ್ ಹುದ್ದೆಗಳನ್ನು ಯಾವುದೇ ಸಂದರ್ಭದಲ್ಲಿ ಸಾಮಾನ್ಯ ಗುಂಪಿಗೆ ವರ್ಗಾಯಿಸಬಾರದು. ಹಾಗೆಯೇ ಇಲಾಖೆಗಳಲ್ಲಿ ಇರುವ ಸುಮಾರು 3 ಲಕ್ಷ ಉದ್ಯೋಗಗಳನ್ನು ಭರ್ತಿ ಮಾಡಬೇಕು ಎಂದು ಆಗ್ರಹಿಸಿದರು. ಒಟ್ಟಾರೆ ಮೀಸಲಾತಿ ಪ್ರಮಾಣ ಶೇಕಡಾ 50ರಷ್ಟು ದಾಟಬಾರದೆನ್ನುವುದಕ್ಕೆ ಇಂದಿರಾ ಸಹಾನಿ ಕೇಸನ್ನು ಉದಾಹರಿಸಿ ಮಾತನಾಡಲಾಗುತ್ತಿದ್ದು, ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಪ್ರಮಾಣವನ್ನು ನೀಡಬೇಕು ಎನ್ನುವ ನೀತಿಗೆ ಅಡ್ಡಿಯಾಗುವುದರಿಂದ ಇಂದಿರಾ ಸಹಾನಿ ಕೇಸಿನ ತೀರ್ಪಿನಲ್ಲಿ ವಿಶೇಷ ಸಂದರ್ಭದಲ್ಲಿ ಮಿತಿಯನ್ನು ದಾಟಲು ಅವಕಾಶವಿದೆ ಎನ್ನುವುದನ್ನು ಗಮನಿಸಬೇಕೆಂದರು. ನೇಮಕಾತಿ ಪ್ರಕ್ರಿಯೆಯಲ್ಲಿ ರೋಸ್ಟರ್ ನಿಯಮಗಳಲ್ಲಿ ಎಡಬಲ ಸ್ಪರ್ಶ ಅಲೆಮಾರಿ ಸಮುದಾಯಗಳಿಗೆ ಅನ್ಯಾಯವಾಗದಂತೆ ರಾಜ್ಯ ಸರ್ಕಾರ ಖಾತ್ರಿಗೊಳಿಸುವಂತೆ ಸಂಸದ ಕ್ರಿಯಾಶೀಲರಾಗಿ ಪಾತ್ರ ವಹಿಸಬೇಕು. ಉದ್ಯೋಗ ನೇಮಕಾತಿ ಮಾಡುವಾಗ ಒಳ ಮೀಸಲಾತಿಯ ಎಲ್ಲ ಪ್ರವರ್ಗಗಳಿಗೆ ನ್ಯಾಯಸಮ್ಮತವಾದ ರೀತಿಯಲ್ಲಿ ರೋಸ್ಟರ್ ವಿಂಡೋ ಅಳವಡಿಸಬೇಕು. ಇದಕ್ಕಾಗಿ ಕಾನೂನು ತಜ್ಞರು, ಚಳವಳಿ ಸಂಘಟನೆಗಳ ಪ್ರತಿನಿಧಿಗಳು, ಅಧಿಕಾರಿಗಳನ್ನೊಳಗೊಂಡ ಸಮಾಲೋಚನೆ ಸಭೆಗಳನ್ನು ನಡೆಸಿ ತೀರ್ಮಾನ ಮಾಡಬೇಕು ಎಂದು ಒತ್ತಾಯಿಸಿದರು. ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷಕ್ಕೆ ರಾಜ್ಯದಲ್ಲಿ ನಡೆದಿರುವ ಎಂಪಿಯ ಕಚೇರಿ ಮುಂದ ಹೋರಾಟಕ್ಕೆ ಜಯವಾಗಲಿ. ರಾಜ್ಯದಲ್ಲಿ ನಡೆದಿರುವ ಎಂಪಿ ಅವರ ಕಚೇರಿ ಮುಂದ ಹೋರಾಟಕ್ಕೆ ಒಳ ಮೀಸಲಾತಿಯನ್ನು ತಕ್ಷಣ ಜಾರಿಗೆ ತರಲೇಬೇಕು. ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷಕ್ಕೆ, ಸಿಪಿಎಂ ಪಕ್ಷದ ಇಡೀ ರಾಜ್ಯಾದ್ಯಂತ ನಡೆಯುವ ಹೋರಾಟಕ್ಕೆ ಒಳ ಮೀಸಲಾತಿಯನ್ನು ಕೂಡಲೇ ರಾಜ್ಯ ಸರ್ಕಾರ ಜಾರಿ ಮಾಡಲೇಬೇಕು. ರಾಜ್ಯಾದ್ಯಂತ ಸಂಸದರ ಕಚೇರಿ ಜಿಂದಾಬಾದ್.
ಮೀಸಲಾತಿ ವಿಳಂಬನೆಯಿಂದ ಅನುಸರಿಸುತ್ತಿರುವ ರಾಜ್ಯ ಸರ್ಕಾರದ ಕ್ರಮಕ್ಕೆ ಧಿಕ್ಕಾರ. ಜೈವಾಗಲಿ. ಮೀಸಲಾತಿ ಮೇಲೆ ಒತ್ತಡ ಏರಲೇಬೇಕು. ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಏರಲೇಬೇಕು. ಮೀಸಲಾತಿ ಹೆಚ್ಚಳಕ್ಕೆ ಶೆಡ್ಯೂಲ್ 9 ತಿದ್ದುಪಡಿ ಮಾಡಿ ಕೇಂದ್ರ ಸರ್ಕಾರ ಜಾರಿಗೊಳಿಸಲೇಬೇಕು. ಶೆಡ್ಯೂಲ್ 9 ತಿದ್ದುಪಡಿಗೆ ಕೇಂದ್ರ ಸರ್ಕಾರವನ್ನು ಮಾನ್ಯ ಸಂಸದರು ಒತ್ತಾಯ ಮಾಡಲೇಬೇಕು. ಶೆಡ್ಯೂಲ್ 9 ತಿದ್ದುಪಡಿಗೆ ಕೇಂದ್ರ ಸರ್ಕಾರವನ್ನು ಮಾನ್ಯ ಸಂಸದರು ಇದು ದೇಶಾದ್ಯಂತ ನಡೆಯುವ ಸಿಪಿಐಎಂ ಪಕ್ಷದ ಹೋರಾಟಕ್ಕೆ ಸಾಮಾಜಿಕ ವರ್ಗದ ಮೀಸಲಾತಿ ಜಾರಿಯಾಗಲೇಬೇಕು. ಈ ಸಂದರ್ಭದಲ್ಲಿ ಸಂಘದ ಪ್ರಮುಖರಾದ ಸಂಘದ ಜಿಲ್ಲಾ ಕಾರ್ಯದರ್ಶಿ ಕೆಜಿ ವೀರೇಶ್, ಪ್ರಮುಖರಾದ ಎಚ್ ಪದ್ಮಾ, ಡಿಎಸ್ ಶರಣಬಸವ, ನರಸಣ್ಣ ನಾಯಕ್, ಗಿರಿಯಪ್ಪ, ಶಬ್ಬೀರ್ ಜಾಲಹಳ್ಳಿ, ದೇವೇಂದ್ರ ಗೌಡ, ಗೋಕರಮ್ಮ, ಗಂಗಮ್ಮ ಸೇರಿದಂತೆ ಅನೇಕರಿದ್ದರು. ನಗರದ ಗೋಶಾಲೆಗೆ ಸೇರಿದ ಜಾಗದಲ್ಲಿ ಅನಧಿಕೃತವಾಗಿ ಹಾಕಲಾಗಿರುವ ಸ್ಟೋರ್ ರೂಮ್, ಹೋಟೆಲ್ ಸೇರಿದಂತೆ ಇತರೆ ಮಳಿಗೆಗಳ ಮಾಲೀಕರಿಗೆ ಮಹಾನಗರ ಪಾಲಿಕೆ ನೋಟಿಸ್ ಜಾರಿ ಮಾಡಿ ದಾಖಲೆ ನೀಡುವಂತೆ ಸೂಚಿಸಿದೆ. ಇತ್ತೀಚೆಗೆ ಅಷ್ಟೇ ಗೋಶಾಲೆಗೆ ಸೇರಿದ ಜಾಗದಲ್ಲಿ ಅನಧಿಕೃತವಾಗಿ ಗೋಪಾಲ್ ಸಿಂಗ್ ಸೇರಿದಂತೆ ಇತರರು ಜಾಗವನ್ನು ತಮ್ಮ ಹೆಸರಿಗೆ ಮಾಡಿಕೊಂಡಿರುವುದನ್ನು ಜಿಲ್ಲಾಧಿಕಾರಿಗಳು ರದ್ದುಗೊಳಿಸಿದ್ದರು. ಜಿಲ್ಲಾಧಿಕಾರಿಗಳ ಕ್ರಮವನ್ನು ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಿದ್ದರಿಂದ ಯಥಾಸ್ಥಿತಿ ಕಾಪಾಡುವಂತೆ ಕೋರ್ಟ್ ಸೂಚನೆ ವಿಚಾರಣೆಯನ್ನು ಇದೇ ತಿಂಗಳು 17ರಂದು ನಿಗದಿಪಡಿಸಿದೆ. ಮಹಾನಗರ ಪಾಲಿಕೆ ಅಭಿಯಂತರರು ನೀಡಿದ ವರದಿ ಆಧರಿಸಿ ಅನಧಿಕೃತವಾಗಿ ಹಾಕಲಾಗಿರುವ ಅಂಗಡಿಗಳು ಪಾಲಿಕೆಯಿಂದ ಪಡೆದ ಕಟ್ಟಡ ಪರವಾನಗಿ, ಟ್ರೇಡ್ ಲೈಸೆನ್ಸ್ ಸೇರಿ ಇತರೆ ದಾಖಲೆಗಳನ್ನು ಪಾಲಿಕೆ ಒದಗಿಸಬೇಕು. ಇಲ್ಲದೆ ಹೋದಲ್ಲಿ ತೆರವುಗೊಳಿಸುವುದಾಗಿ ಎಚ್ಚರಿಸಿದ ನೋಟಿಸ್ ಜಾರಿ ಮಾಡಲಾಗಿದೆ. ಕಾರ್ಯಪಾಲಕ ಅಭಿಯಂತರರು ನೋಟಿಸ್ ಜಾರಿ ಮಾಡಿದ್ದು ಶೋರೂಮ್, ಟಿನ್ ಶೆಡ್ಗಳು ದಾಖಲೆ ಒದಗಿಸಲು ಸೂಚಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ಬಿಚ್ಚಲಿ ರಾಯರ ಜಪದ ಕಟ್ಟೆ ಮಂತ್ರಾಲಯ ಸುಪರ್ದಿಗೆ ನೀಡಲು ಗ್ರಾಮಸ್ಥರ ವಿರೋಧ, ಸರ್ವೆ ನಡೆಸಲು ಮುಂದಾದ ಅಧಿಕಾರಿಗಳು, ಪೊಲೀಸ್ ಬಂದೋಬಸ್ತ್. ಪಿರಾಮಿಡ್ ಆಧ್ಯಾತ್ಮಿಕ ಧ್ಯಾನ ಕೇಂದ್ರ 14ರಂದು ಉದ್ಘಾಟನೆ, ಕೋಟೇಶ್ವರ ರಾವ್. ಏಪ್ರಿಲ್ 15ರಂದು ಜಾಗೀರ್ ಜಾಡಲದಿನ್ನಿ ನೀಲಂಬಿಕಾ ಬಸವ ಯೋಗಾಶ್ರಮದ 5ನೇ ವಾರ್ಷಿಕೋತ್ಸವ, ಬಸವ ತತ್ವ ಚಿಂತನ ಗೋಷ್ಠಿ, ಶ್ರೀ ವೀರಭದ್ರ ಸ್ವಾಮೀಜಿ. ಗೃಹ ರಕ್ಷಕ ದಳ ಸಮಾದೇಷ್ಟರ ನೇಮಕಾತಿಗೆ ಅನರ್ಹರನ್ನು ಶಿಫಾರಸು ಮಾಡಿದ ಕಾಂಗ್ರೆಸ್ ನಾಯಕರು, ಸಣ್ಣಬಾಬು ಆರೋಪ. ಮೀಸಲಾತಿ ಪ್ರಮಾಣ ಹೆಚ್ಚಿಸಲು ಆಗ್ರಹಿಸಿ ಸಿಪಿಐಎಂ ಪ್ರತಿಭಟನಾ ಧರಣಿ. ಮತ್ತು ಗೋಶಾಲೆಗೆ ಸೇರಿದ ಜಾಗದಲ್ಲಿ ಅನಧಿಕೃತ ಅಂಗಡಿಗಳ ದಾಖಲೆ ಪರವಾನಗಿ ನೀಡಲು ಪಾಲಿಕೆ ಅಧಿಕಾರಿಗಳಿಂದ ನೋಟಿಸ್. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ಇಂಡಿಯಾ, ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಪಿರಮಿಡ್ ಧ್ಯಾನ ಮಂದಿರ, ಮಧುರಾ ಕಾಲೋನಿ, ಬೋಳಮನದೊಡ್ಡಿ ರೋಡ್, ರಾಯಚೂರು. ಬ್ರಹ್ಮ ಪಿತಾಮಹ ಪತ್ರಿಜಿ ನೇತೃತ್ವದಲ್ಲಿ ಲೋಕಾರ್ಪಣೆ ಸಮಾರಂಭ ಮಂಗಳವಾರ ದಿನಾಂಕ 14/4/2026. ತಮ್ಮೆಲ್ಲರಿಗೂ ಆದರದ ಸುಸ್ವಾಗತ. ಸ್ವಾಗತ ಕೋರುವವರು ರಾಯಚೂರು ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮಾಸ್ಟರ್ಗಳು. ಸಂವಿಧಾನ ಶಿಲ್ಪಿ ಸ್ಮರಣಾರ್ಥ ಗೌರವ, ಸಮಾನತೆ, ಸ್ವಾತಂತ್ರ್ಯ, ಭಾತೃತ್ವ, ಸಮಸ್ತ ಜನತೆಗೆ ಡಾಕ್ಟರ್ BR ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು. ಶುಭಾಶಯ ಕೋರುತ್ತಿರುವವರು ನಾಗಲತಾ ಎಂ ಈರಣ್ಣ, ವಕೀಲರು. ರಾಯಚೂರ್ಸ್ ಬಿಗ್ಗೆಸ್ಟ್ ಜ್ಯುವೆಲ್ ಪ್ಯಾಲೇಸ್. ಆಲ್ ಟೈಪ್ಸ್ ಆಫ್ ಜ್ಯುವೆಲರೀಸ್ ಅವೈಲಬಲ್ ಇನ್ ಓನ್ಲಿ KTB ಜ್ಯುವೆಲ್ ಪ್ಯಾಲೇಸ್. ವಿಸಿಟ್ KTB ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರು. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳು ಮತ್ತೆ ಭೇಟಿಯಾಗೋಣ. ವಂದನೆಗಳು.